ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಸ್ಕಾನ್, ವೈಯಾಲಿ ಕಾವಲ್, ಟಿಟಿಡಿ ಸೇರಿದಂತೆ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ದೇವಾಲಯದಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ರಾತ್ರಿ 11 ಗಂಟೆಯವರೆಗೆ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಿಮ್ಮಪ್ಪನ ದೇವಸ್ಥಾನಗಳಿಗೆ ಭಕ್ತರು ಭೇಟಿಯನ್ನ ಕೊಡ್ತಾರೆ. ಇವತ್ತು ಬೆಳಗ್ಗೆಯಿಂದನೇ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿ ದೇವಸ್ಥಾನ ಏನಿದೆ ಅದಕ್ಕೆ ಬೆಳಗ್ಗೆಯಿಂದಲೇ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ತಿಮ್ಮಪ್ಪನ ಭಕ್ತರು ಕಣ್ತುಂಬಿಕೊಳ್ಳೋಕೆ ಇವತ್ತು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಭಕ್ತರು ಜಮಾಯಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಎಲ್ಲೆಲ್ಲೂ ಕೂಡ ಗೋವಿಂದ ನಾಮ ಸ್ಮರಣೆ ಇಂದು ಕೇಳಿ ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಈಗಾಗಲೇ ಭಕ್ತರ ಸಂಖ್ಯೆ ಟಿಟಿಡಿ ವೈಯಾಲಿ ಕಾವಲ್ನಲ್ಲಿರುವಂತಹ ದೇವಸ್ಥಾನದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಚಳಿಯನ್ನು ಕೂಡ ಲೆಕ್ಕಿಸದೆ ಭಕ್ತರು ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ದೇಗುಲದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜೆಗಳು ಆರಂಭ ಆಗಿದೆ. ಇನ್ನು ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ದ್ವಾರ ಇರುತ್ತೆ. ಬೆಳಗ್ಗೆ 4 ಗಂಟೆಯಿಂದಲೇ ಆ ವೈಕುಂಠ ದ್ವಾರ ತೆರೆಯಲಾಗಿದೆ. ವೈಕುಂಠ ದ್ವಾರದ ಮೂಲಕ ಭಕ್ತರು ಪಾಸ್ ಆಗಿ ಹೋಗ್ತಾರೆ. ವಿಷ್ಣು ಪೂಜೆಯನ್ನ ಮಾಡಲಾಗುತ್ತೆ. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಕಳೆಗಟ್ಟಿದೆ. ಗಮನಿಸ್ತಾ ಹೋಗ್ತಾ ಇದ್ರೆ ನೀವು ಸ್ಕ್ರೀನ್ನಲ್ಲಿ ಟಿಟಿಡಿ ವೈಯಾಲಿ ಕಾವಲ್ನ ಲೈವ್ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇರಬಹುದು. ಈಗಲೇ ಭಕ್ತರ ದಂಡು ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಯಾವ ರೀತಿ ಭಕ್ತರು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ತಿರುಪತಿಯ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಾ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲೂ ಕೂಡ ಲಕ್ಷಾಂತರ ಗಟ್ಟಲೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ ತಿಮ್ಮಪ್ಪನ ಮೆರವಣಿಗೆ ಕೂಡ ಆಗ್ತಾ ಇದೆ. ಇನ್ನೊಂದ್ ಕಡೆ ನೀವು ಬೆಂಗಳೂರಿನಲ್ಲಿರುವಂತಹ ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನದ ದೃಶ್ಯಾವಳಿಯನ್ನ ನೋಡ್ತಾ ಇರಬಹುದು. ಬಹಳ ಅದ್ದೂರಿಯಾಗಿ ದೇವಸ್ಥಾನವನ್ನ ಒಂದು ಡೆಕೋರೇಟ್ ಮಾಡಲಾಗಿದೆ. ಅದ್ರ ಜೊತೆಗೆ ಚಳಿಯನ್ನು ಕೂಡ ಲೆಕ್ಕಿಸದೆ ಭಕ್ತರು ಬರ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಇವತ್ತು ದೇವರ ದರ್ಶನ ಒಂದು ರೀತಿ ವಿಶೇಷವಾಗಿರುತ್ತೆ. ಎಷ್ಟೋ ವಾರಗಳ ಕಾಲ ನಾವು ಉಪವಾಸವನ್ನ ಮಾಡ್ತೀವಿ. ಆ ಉಪವಾಸ ಇವತ್ತು ಒಂದು ದಿನ ಮಾಡಿದ್ರೆ ಸಾಕು. ಆ ಇಷ್ಟು ದಿನಗಳು ಮಾಡಿದಂತಹ ಉಪವಾಸದ ಫಲ ಇವತ್ತು ಒಂದು ದಿನ ಮಾಡಿದ್ರೆ ನಮಗೆ ಸಿಗತ್ತಂತೆ ಅನ್ನುವಂಥದ್ದು ನಂಬಿಕೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲೂ ಕೂಡ ದೇವರನ್ನ ದರ್ಶನ ಪಡ್ಕೊಳ್ತಾ ಇದ್ದಾರೆ ಭಕ್ತರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ಟಿಟಿಡಿ ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್. ಸದ್ಯಕ್ಕೆ ಬೆಳಗ್ಗೆ 4 ಗಂಟೆಯಿಂದಲೇ ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ದರ್ಶನದ ವ್ಯವಸ್ಥೆ ಆರಂಭ ಆಗಿದೆ. ಸದ್ಯಕ್ಕೆ ಭಕ್ತರ ಸಂಖ್ಯೆ ಯಾವ ರೀತಿ ಇದೆ, ಏನೆಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇದೆ? ಧನುಶ್ರೀ, ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ವಿಷ್ಣುವಿನ ದೇವಸ್ಥಾನದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಸದ್ಯಕ್ಕೆ ನಾನು ಮಲ್ಲೇಶ್ವರಂನ ವೈಯಾಲಿ ಕಾವಲ್ ಬಳಿ ಇರುವಂತಹ ಟಿಟಿಡಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಮುಂಜಾನೆಯಿಂದ 3:30-4 ಗಂಟೆ ಸುಮಾರಿಂದನೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಈಗಲೂ ಕೂಡ ಆ ಸಾವಿರಾರು ಮಂದಿ ಕ್ಯೂನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಇನ್ನೂ ಕೂಡ ದರ್ಶನವನ್ನ ಪಡೆಯೋದಕ್ಕೆ ಬಾಕಿ ಇದೆ. ಬೆಳಿಗ್ಗೆ 4 ಗಂಟೆಯಿಂದ ಇವತ್ತು ರಾತ್ರಿ 11:15ವರೆಗೂ ಕೂಡ ಆ ದರ್ಶನಕ್ಕೆ ಈ ಒಂದು ಟಿಟಿಡಿ ದೇವಸ್ಥಾನದಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗಾಗಲೇ ನೀವು ಹೇಳಿದ ಹಾಗೆ ಇವತ್ತಿನ ದಿನ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬಹಳ ಮಹತ್ವದ ದಿನ ಆಗಿರೋದ್ರಿಂದ ಜನರು ಕೂಡ ಯಾವುದೇ ಚಳಿಯನ್ನ, ಯಾವುದೇ ರೀತಿಯಾಗಿರುವಂತಹ ವಾತಾವರಣವನ್ನ ಲೆಕ್ಕಿಸದೆ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಕೇವಲ ಟಿಟಿಡಿ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ನಗರದ ಇಸ್ಕಾನ್ ದೇವಸ್ಥಾನ ಇರಬಹುದು, ಅಥವಾ ಕೋಟೆ ವೆಂಕಟರಮಣ ಇರಬಹುದು, ಅಥವಾ ಚಾಮರಾಜಪೇಟೆಯ ವೆಂಕಟರಮಣೇಶ್ವರ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಕ್ರೌಡ್ ಆಗಿರುವಂತದ್ದು. ಜನರು ಇವತ್ತು
ದೇವರ ದರ್ಶನವನ್ನ ಪಡೆದು ಅಂದ್ರೆ ಮುಖ್ಯವಾಗಿ ಅವರ ಒಂದು ನಂಬಿಕೆಗಳನ್ನ ಈಡೇರಿಸೋದಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಇವತ್ತು ಇಡೀ ದಿನ ಭಕ್ತಾದಿಗಳ ದರ್ಶನಕ್ಕಾಗಿ ಇಲ್ಲಿ ದೇವಸ್ಥಾನವನ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಟಿಟಿಡಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಬಗೆ ಬಗೆಯ ಹೂವುಗಳನ್ನ ಇಟ್ಕೊಂಡು ಇಲ್ಲಿ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು. ಅದನ್ನು ಕೂಡ ಭಕ್ತಾದಿಗಳು ದರ್ಶನವನ್ನ ಪಡೆದ ಬಳಿಕ ಕಣ್ತುಂಬಿಕೊಳ್ತಾ ಇರುವಂತದ್ದು. ಒಟ್ಟಾರೆ ವೈಕುಂಠ ಏಕಾದಶಿ ದಿನದಂದು ಬೆಳಗ್ಗಿನ ಜಾವನೆ ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಭಕ್ತರು ಟಿಟಿಡಿ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಮಕ್ಕಳಿದ್ದಾರೆ, ವಯಸ್ಕರಿದ್ದಾರೆ, ಎಲ್ಲಾ ವಯಸ್ಸಿನವರು ಕೂಡ ದೇವಸ್ಥಾನಕ್ಕೆ ಆಗಮಿಸಿದ ಈಗ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಆಶಿಕ್.